ನಮಸ್ಕಾರ. 3 ದಶಕಗಳು 1000 ಹಾಡುಗಳನ್ನು ಬರೆದಿರುವಂತಹ 16 ವರ್ಷದ ಯುವಕ. ಮೂರು ದಶಕಗಳು 3000 ಹಾಡುಗಳು ಬರೆದಿರುವಂಥ ನಿಮ್ಮೆಲ್ಲರ ಪ್ರೀತಿಯ ಕವಿಗಳಿಗೆ ನಾನು ಮತ್ತೊಮ್ಮೆ ಶುಭಾಶಯಗಳು ಸರ್. ಸರ್ ಹೆಂಗಂದರೆ ನಮಗೆ ಫೋನಲ್ಲಿರುವಂತಹ ಒಂದು ಲೈಬ್ರರಿ. ಏನೇ ಸಂದೇಹ ಬಂದರೂ ಒಂದು ಫೋನ್ ಹೊಡಿತೀನಿ, ಸರ್ ಈ ಪದ ಕರೆಕ್ಟಾ, ಇದಕ್ಕೆ ಅರ್ಥ ಏನು, ಇದನ್ನು ಈ ರೀತಿ ಅದು ಬೇರೆ, ಅದು ಅವರೇ ಬರೆದಿರಬೇಕು ಅಂತಲೂ ಇಲ್ಲ, ಎಲ್ಲಿಂದಲೋ ಬಂದಿರ್ಬೋದು. ಕೆಲವೊಮ್ಮೆ ಅದಕ್ಕೂ ಅವ್ರಿಗೆ ಫೋನ್ ಮಾಡ್ತೀನಿ. ಈ ಕೆಲವು ಡಬ್ಬಿಂಗ್ ಸಿನಿಮಾಗಳಿಗೆ ಎಲ್ಲಿಂದೋ ಬಂದಿರತ್ತೆ, ಯಾರು ಬರೆದಿರೋದಂತಲೇ ಗೊತ್ತಿರಲ್ಲ. ಅವರು ಫೋನ್ ಮಾಡ್ತೀನಿ, ಸರ್ ಈ ರೀತಿ ಇದೆ ಸಾಹಿತ್ಯ ಓಕೆನಾ ಅಂತ. ಮತ್ತು ಅವರು ಕೇವಲ ಕನ್ನಡ ಅಷ್ಟೇ ಅಲ್ಲ, ಅವ್ರಿಗೆ ಅಷ್ಟೇ ನಾಲೆಡ್ಜು ಬೇರೆ ಭಾಷೆಗಳಲ್ಲೂ ಇದೆ. ಹಾಗಾಗಿ ನಮ್ಮ ಸೌಭಾಗ್ಯ, ನಮಗೆ ಸ್ನೇಹಿತರು, ಗುರು ಸಮಾನರು ಕೂಡ ಹೌದು ನಿಜಕ್ಕೂ. ಯಾಕಂದರೆ ಇಂಥ ವಿದ್ವಾಂಸರು ನಮ್ಮಲ್ಲಿ ನಮ್ಮವರಾಗಿ ನಮ್ಮೊಂದಿಗೆ ಇರೋದು ನಮ್ಮ ಸೌಭಾಗ್ಯ. ನಾನು ಆಗಲೇ ಹೇಳ್ತಿದ್ದೆ ಕನ್ನಡದ ಗಾಯಕರ ಬಗ್ಗೆ. ವಿಜಯ್ ಪ್ರಕಾಶ್ ಸರ್ ವೇದಿಕೆಗೆ ಬಂದ ಮೇಲೆ ಮಾತಾಡೋಣ ಅಂತ ಸುಮ್ಮನೆ ಇದ್ದೆ. ನಮಗೆಲ್ಲ ಗೊತ್ತಿದೆ ಎಷ್ಟು ಜನ ಗಾಯಕರು ಬರ್ತಾ ಇದ್ದಾರೆ, ಎಷ್ಟೆಷ್ಟು ರಿಯಾಲಿಟಿ ಶೋಗಳ ಮೂಲಕ ಹೊಸ ಹೊಸ ಗಾಯಕರು ಬರ್ತಿದ್ದಾರೆ. ಮತ್ತು ಇವತ್ತು ತುಂಬ ದೊಡ್ಡ ಸೋಷಿಯಲ್ ಮೀಡಿಯಾ ಆಗಲಿ, ಇವತ್ತು ವೇದಿಕೆಗಳು ದೊಡ್ಡದು. ಆ ಎಲ್ಲ ವೇದಿಕೆಗಳ ಮೂಲಕ ಹೊಸ ಹೊಸ ಪ್ರತಿಭೆಗಳು ಬರ್ತಾನೆ ಇದ್ದಾರೆ. ವಿಜಯ್ ಪ್ರಕಾಶ್ ಅವರು ಕನ್ನಡಿಗರಾಗಿ, ಮೈಸೂರಿನ ಹುಡುಗ ಆಗಿ, ಅವರು ಸಂಗೀತ ಕಲಿತು ಸಂಗೀತದ ಅಭ್ಯಾಸ ಮಾಡಿ ಇಲ್ಲಿಂದ ದೂರ ಮುಂಬೈಲಿ ಹೋಗಿ ಅಲ್ಲಿ ದೊಡ್ಡ ಸಮುದ್ರ, ಅದು ತುಂಬ ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ಈಜಿ ಅಲ್ಲಿ ಒಂದು ನೆಲೆ ನಿಂತು ಅಲ್ಲಿಂದ ಕನ್ನಡವನ್ನು ಬೆಳಗಿದವರು. ಅಲ್ಲಿ ಕನ್ನಡದ ಬಾವುಟ ಹಾರಿಸಿದ ಮೇಲೆ ನಮಗೆ ಗೊತ್ತೈತೆ ಇಲ್ಲಿ ಅಲ್ಲೊಬ್ಬರವರಲ್ಲ ಅಂತ ಅಲ್ವಾ. ಅಂಥ ಗಾಯಕರು ಇವತ್ತು ಕನ್ನಡದ ಉಚ್ಚಾರಣೆಯನ್ನು ತುಂಬ ಸ್ಪಷ್ಟವಾಗಿ ಶುದ್ಧವಾಗಿ ಅಂದರೆ ಹಾಡು ಬರೆಯುವಾಗ ಏನಾಗುತ್ತೆ ಅಂದರೆ, ಇದು ಯಾರು ಹಾಡ್ತಾರೆ, ವಿಜಯ್ ಪ್ರಕಾಶ್ ಹಾಡ್ತಾರೆ, ಓಕೆ, ಅವ್ರು ಯಾವ ಪದ ಹಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು, ಅದ್ರ ಮೇಲೆ ಕೆಲಸ ಮಾಡ್ತೀವಿ ನಾವು ಎಷ್ಟೋ ಸಲ. ನಿಮಗೆ ಇವರು ಯೇಸುದಾಸ್ ಅವರು, KJ ಯೇಸುದಾಸ್ ಅವರು ಹಾಡ್ತಾರೆ ಅಂತಂದಾಗ ನಾನು ಅವ್ರ ಧ್ವನಿಲಿ ಹೆಂಗಿರುತ್ತೆ ಪದಗಳು, ಬನ್ನಿ ಮೇಡಮ್, ನಮಸ್ತೆ. ಸಂಗಾತಿ ಸಂಗಾತಿ ಓ ಸಂಗಾತಿ, ಘಲ್ಲಂತಿ ಘಮ್ಮಂತಿ ಓ ಸೇವಂತಿ, ಸಹನಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳೋ ದೊರೆಸಾನಿ ಸಹಧರ್ಮಿಣಿ. ಹಂಗೆ ಪದಗಳನ್ನು ಬರದೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಆ ಪದಗಳು ಭಾಳ ಶ್ರೀಮಂತವಾಗಿ ಕೇಳಿಸುತ್ತೆ ಅಂತ. ಬಹುಶಃ ಅದಾದ ಮೇಲೆ ಭಾಳ ವರ್ಷಗಳಾಯಿತು. ಅದಾದಮೇಲೆ ಅಂಥದ್ದು ಪದಗಳನ್ನು ಬರೀಬೇಕು ಅನ್ನಿಸುವ ಗಾಯಕರು ವಿಜಯ್ ಪ್ರಕಾಶ್ ಅವರು. ಬಹುಶಃ ಅದಕ್ಕೆ ಇವರು ಹಾಡುಗಾರರು ಅಂದ ತಕ್ಷಣವೇ ಅದಕ್ಕೆ ನಾನು ಸ್ವಲ್ಪ ಬೇರೆ ಅದು ಬಂದ್ಬಿಡ್ತಾ ತಾನಾಗಿ, ಈ ಥರ ಶಬ್ದ ಚೆನ್ನಾಗಿರುತ್ತೆ. ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ರೆ ನಿಜವಾಗೂ ಒಬ್ಬ ರಾಜ ಇದ್ದ ಅನಿಸ್ಬಿಡುತ್ತೆ ನಮಗೆ. ಆ ಥರದ ಗಾಯಕರು ತುಂಬ ಹಾಡು ಹಾಡಿದ್ದಾರೆ. ಈಗ ಬಿಡುಗಡೆ ಆಗಬೇಕಾಗಿರೋ ಒಂದಷ್ಟು ಹಾಡುಗಳಿದೆ. ಆ ಹಾಡುಗಳೆಲ್ಲ ನೀವು ಕೇಳಬೇಕು, ತುಂಬ ಅದ್ಭುತ ಅನಿಸುತ್ತೆ. ಎಷ್ಟೋ ಸಲ ನಾವೇನು ಆ ಟ್ಯೂನ್ಗೇನೋ ಬರೆದಾಗ ಅಂದ್ಕೊಂಡಿರ್ತೀವಲ್ಲ, ಆ ಭಾವ ಸಿಕ್ಕೋದಿಲ್ಲ ಕೆಲವು ಸಲ. ಆದರೆ ಕೆಲವು ಹಾಡುಗಾರರ ಹಾಡಿದಾಗ ಕರೆಕ್ಟ್ ಇದನ್ನೇ, ಅದು ಧ್ವನಿ, ಅಂತರ್ಧ್ವನಿ ಅಂತಿರುತ್ತೆ ಸಾಹಿತ್ಯದಲ್ಲಿ. ಆ ಅಂತರ್ಧ್ವನಿ ಈಗ ತಲುಪ್ತು ನಮಗೆ ಅಂತ ಅಂಥ ಮಹಾನ್ ಗಾಯಕರು ವಿಜಯ್ ಪ್ರಕಾಶ್ ಅವರು. ಭಾಳ ಸಂತೋಷ ಆಯಿತು. ಅವ್ರು ಇನ್ನೂ ಸ್ವಲ್ಪ ಹೊತ್ತಿದ್ದು ಇನ್ನೊಂದೆರಡು ಹಾಡು ಹಾಡ್ಬಿಟ್ಟೇ ಹೋಗಬೇಕು ಅಂತ ನನ್ನ ಆಗ್ರಹ, ಪ್ರೀತಿಯ ಆಗ್ರಹ.